ಅರೆ ಇದೇನು ನಮ್ಮ ಸುರಸುಂದ್ರ ಯಾರ್ದೋ ಕ್ಯಾಟ್ ಅನ್ನ ಎತ್ತಕೊಂಡ್ ಬಂದಾನಲ್ಲ, ಅದು ಚೀಲ್ದಾಗ ಯಾರ್ದು ಅಂತ ಮುಂದ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆ ಎದ್ದು ಮಿಲ್ಕ್ ಶೇಕ್ ಕುಡಿಯುವಾಗ. ನಮಸ್ಕಾರ ಕ್ರೇಜಿ ಪೀಪಲ್, 100 ಡೇಸ್ ಡೆಲಿವರಿ ಚಾಲೆಂಜ್ ನ ಇವತ್ತು 77ನೇ ದಿನ. इस सज्जन को क्या तकलीफ है भाई? ಅಲ್ಲಿಂದ ಶವನಾಗ ಹಾಸ್ಪಿಟಲ್ ಬಂದು ಡ್ಯೂಟಿ ಮಾಡಕ್ ಹೊಂಟಿನಿ. ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹಂಗೆ ನಮ್ಮ ಕಣ್ಣಪ್ಪನ ಜೊತೆ ಉದ್ರಿ ಪೋಸ್ ಕೊಡೋದು. ನಮ್ಮ ರಘುವೀರ್ ದೇಸಾಯಿ ಅವರ ಅಕ್ಕನ ಗಂಡನ ಅಳಿಯಾಗೆ ಫೋನ್ ಪಾರ್ಟಿ ಬೇಕು ಅಂತ ನಾ ಬಿಡ್ತೀನ ಡ್ಯಾನ್ಸ್ ಮಾಡಿಸಿ ಕಳ್ಸಿದೆ. ಅದೇ ಖುಷಿ ಒಳಗ ನಾವು ಸ್ವಲ್ಪ ನಮ್ಮ ಹೊಟ್ಟೆ ಒಳಗ ಓಡಾಡ್ತಾ ಇರೋ ಇಲಿಗಳಿಗೆ ಶಾಂತ ಮಾಡಕ ಹೋಟೆಲ್ ಬಂದು ಹಂಗೆ ಎಕರೆಸ್ ತರಿಸಿ ಬಿಸಿ ಬಿಸಿದೆ ಜಡ್ದ್ ಬಿಡೋದು. ಆಮೇಲೆ ಬಂದು ನಮ್ಮ ಕಣ್ಣಪ್ಪ ಸಸ್ತಾನಶೆ ಮಾಡ್ತಾ ಇದ್ದಾನ, ನಾವೆಲ್ಲ ಬಿಟ್ಟಿವ್ರಿಪ್ಪ. ಶತಮಾನಗಳ ನಂತರ ನಮ್ಮ ಶಂಕರ ಕಂಡನ್ ಇವತ್ತ. ಅಲ್ಲಿಂದ ಮನಿಗ್ ಬಂದು ಸ್ವಲ್ಪ ರೀಲ್ಸ್ ಶೂಟ್ ಮಾಡಿ ಹಕ್ಲೆತ್ತಾಕೊಂಡಿದ್ದೆ. ಅವಾಗ ಒಂದ್ ಕಾಲ್ ಬಂತು, ಯಾರ್ದೋ ಕ್ಯಾಟ್ ಸಿಕ್ಕದ ಬಂದ್ ತಗೊಂಡ್ ಹೋಗುವಣ ಅಂತ. ಕ್ಯಾಟ್ ಅಂದ್ರೆ ನಾ ಬಿಡ್ತೀನ, ತಡ ಮಾಡ್ದೆ ಸುರಸುಂದ್ರಾಗ ಎತ್ತಾಕೊಂಡೋಗಿ ತಂದೆ ಬಿಟ್ಟಿವಿ ಚೀಲ್ದಾಗ ಹಾಕೊಂಡು. ಬಾಕ್ಸ್ ಸಿಗ್ಲಿಲ್ರಿಪ. ಮನಿಗ್ ಬಂದಿದ್ದೆ ತಡ, ಊಟ ಹಾಕನ ಕಿತ್ ಬೀಳಂಗ್ ತಿಂತಾ ಇದೆ. ಪಾಪ ಎಷ್ಟು ದಿನ ಆಗಿದೇನು ಊಟ ಮಾಡಿ. ನಿಜ ಹೇಳ್ಬೇಕು ಅಂದ್ರೆ ಯಾರೋ ಸಾಕಿರೋ ಕ್ಯಾಟ್ ಅದಿದು, ಮನೆಯಿಂದ ಕಳ್ಕೊಂಡದ. 2 ಡೇಸ್ ನಮ್ ಸಿಸ್ಟರ್ ಹತ್ರ ಇತ್ತು ಅಂತ ಇವಾಗ ನನ್ನ ಹತ್ರ ಕಳಿಸಿದಾರ. ಇದ್ರ ಮಾಲೀಕರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ನಂಗೆ DM ಮಾಡಿ ವಾಪಸ್ ತಂದು ಕೊಡ್ತೀನಿ ನಿಮ್ಗೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅದ್ರ ಮಾಲೀಕ ಸಿಗೋವರೆಗೂ. ಆಮೇಲೆ ಆಲಿಯಾ ಭಟ್ ಅವ್ರ ಮನೆಯಿಂದ ಏನೋ ಕಳಿಸಿದ್ರು, ಅದನ್ನ ತಿಂದೆ. ನಿಮ್ ಬೈಗೆ ಅಷ್ಟೆಲ್ ಸಾಲ್ತದ ಹೇಳ್ರಿ ನೋಡಮ್ಮ. ಅದಕ್ಕೆ ಮಸ್ತ್ ಅಡಿಗೆ ಮಾಡ್ಕೊಂಡು ಹಂಗೆ ಸಪಾಸಟ್ ಮಾಡ್ದೆ ಕೂಡ. ಈ ಕ್ಯಾಟ್ ಯಾರ್ದೇ ಇರ್ಲಕ್ಕ ಗೈಸ್, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇದ್ರ ಅವ್ರ ಮಾಲೀಕರ ಹತ್ರ ನಾನು ಕಳ್ಸಕ್ ಇಷ್ಟಪಡ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬಿಡ್ರಿ. ಬಿಜಾಪುರದ ಎಷ್ಟು ಜನ ಇದ್ರಿಲ್ಲ, ಬಿಜಾಪುರದಾಗ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಇದ್ದಂದ್ರ ಆದಷ್ಟು ಶೇರ್ ಮಾಡಿ. ಈ ಕ್ಯಾಟ್ ನ ಅವರ ಫ್ಯಾಮಿಲಿಗೆ ತಲುಪಿಸೋ ಜವಾಬ್ದಾರಿ ನಂದು. ಆದಷ್ಟು ಬೇಗ ತಲುಪಿಸ್ತೀನಿ. ಅವ್ರ ಫ್ಯಾಮಿಲಿ ಸಿಕ್ಕರೆ ಒಳ್ಳೇದು, ಸಿಗ್ಲಿಲ್ಲ ಅಂದ್ರೆ ಇದನ್ನ ದಾರಿಗೆ ಅದು ಬಿಡಲ್ಲ. ನಾನೇ ನನ್ನ ಮನೆಯಲ್ಲಿ ಇಟ್ಕೊಂಡು ಸಾಕ್ತೀನಿ ಅಷ್ಟೇ. ಆದಷ್ಟು ಇದನ್ನ ಅವರ ಫ್ಯಾಮಿಲಿಗೆ ಸೇರ್ಸೋಕೆ ಟ್ರೈ ಮಾಡಮಂತ. ಓಕೆ ಗೈಸ್, ಇವತ್ತಿನ ಥಾಟ್ ಕೇಳಿ ಅಂಡ್ ವಿಡಿಯೋ ಎಂಡ್ ಮಾಡ್ಬಿಡ್ತೀನಿ ಅಂತ. ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ಬಳಿಕ ಮೂಕನಾಗು ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನಾಳೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ